ಕೆ.ಎನ್. ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರ ಸಂಘ. ಇಂದು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರ ಸಂಘದ ಶಿವಮೊಗ್ಗ ಜಿಲ್ಲಾ ಸಮಿತಿಯ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರು ಹೋರಾಟವನ್ನು ಮಾಡಿ ಮನವಿ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ನಮ್ಮ ಪ್ರಮುಖ ಬೇಡಿಕೆಗಳೇನಂತಂದರೆ, ತಿಂಗಳಿಗೆ ಕನಿಷ್ಠ ವೇತನ 31,000 ಕೊಡಬೇಕು, ಹಾಗೆಯೇ ನೇರವಾಗಿ ಇಲಾಖೆಯಲ್ಲಿ ವೇತನ ಕೊಡಬೇಕು, ಮತ್ತು ವಾರಕ್ಕೊಂದು ರಜೆ ಕೊಡಬೇಕು, ಕೆಲಸದ ಸಮಯ ನಿಗದಿಯಾಗಬೇಕು, ಮತ್ತು ನೇರವಾಗಿ ಇಲಾಖೆಯಿಂದ ವೇತನ ಕೊಡಬೇಕು, ಮತ್ತು 10 ವರ್ಷ ಪೂರೈಸಿರುವಂಥ ಹೊರಗುತ್ತಿಗೆ ನೌಕರರನ್ನ ದಿನಗೂಲಿ ನೌಕರ ಕ್ಷೇಮಾಭಿವೃದ್ಧಿ ಅಧಿನಿಯಮದೊಳಗಡೆ ತರಬೇಕು, ಮತ್ತು ಸಮಾಜ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು BCM ಇಲಾಖೆಯಲ್ಲಿ ಸಿಬ್ಬಂದಿಗಳ ಸಂಖ್ಯೆಯನ್ನು ಕಡಿತ ಮಾಡಿದ್ದಾರೆ. ಹಿಂದೆ 50 ಮಕ್ಕಳಿಗೆ 3 ಜನ ಸಿಬ್ಬಂದಿದ್ರು, ಅದೇ ರೀತಿ ಮುಂದುವರಿಸಬೇಕು. ಸಿಬ್ಬಂದಿಗಳ ಸಂಖ್ಯೆಯನ್ನು ಕಡಿತ ಮಾಡಿರೋ ಆದೇಶವನ್ನು ರದ್ದುಪಡಿಸಬೇಕು. ಮತ್ತು ಪ್ರತಿ ತಿಂಗಳು 5ನೇ ತಾರೀಕು ಸಂಬಳ ಕೊಡಬೇಕು. ಗುತ್ತಿಗೆದಾರರು ಸರಿಯಾಗಿ ಹೊರಗುತ್ತಿಗೆ ಸಿಬ್ಬಂದಿಗಳ ESI ಹಣವನ್ನು ಕಟ್ತಾಯಿಲ್ಲ, PF ಕಟ್ತಾಯಿಲ್ಲ, ಮತ್ತು ಸರ್ವಿಸ್ ಸರ್ಟಿಫಿಕೇಟ್ ಕೊಡ್ತಾಯಿಲ್ಲ. ಗುತ್ತಿಗೆದ ಕಾರ್ಮಿಕ ಕಾನೂನುಗಳ ಪ್ರಕಾರ, ಕಾಯ್ದೆ ಪ್ರಕಾರ ಹೊರಗುತ್ತಿಗೆ ನೌಕರರಿಗೆ ಕೊಡಬೇಕಾದಂಥ ಯಾವ ಸೌಲಭ್ಯಗಳನ್ನು ಕೂಡ ಗುತ್ತಿಗೆದಾರರು ಕೊಡ್ತಾಯಿಲ್ಲ. ಈ ಎಲ್ಲ ಪ್ರಮುಖ ಬೇಡಿಕೆಗಳನ್ನಿಟ್ಟು ನಾವು ಇವತ್ತು ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟವನ್ನು ಮಾಡಿ ಮನವಿ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಅದೇ ರೀತಿ ನಮ್ಮ ಪ್ರಮುಖವಾಗಿ ಬೀದರ್ ಜಿಲ್ಲೆ ಮಾದರಿ ರೀತಿಯಲ್ಲಿ ಸೊಸೈಟಿ ಮಾಡಿ, ಆ ಸೊಸೈಟಿ ಮೂಲಕವೇ ಹೊರಗುತ್ತಿಗೆ ಸಿಬ್ಬಂದಿಗಳಿಗೆ ನೇರವಾಗಿ ವೇತನ ಕೊಡಬೇಕು ಅನ್ನೋದು ನಮ್ಮ ಪ್ರಮುಖ ಇನ್ನೊಂದು ಪ್ರಶ್ನೆಯಾಗಿದೆ ಮತ್ತು ನಮ್ಮ ಸಮಸ್ಯೆಯಾಗಿದೆ. ಹಾಗೆಯೇ ಕನಿಷ್ಠ ವೇತನ 31,000 ಕೊಡಬೇಕು ಅಂತೇಳಿ ನಾವು ಈ ಪ್ರಮುಖ ಬೇಡಿಕೆಗಳನ್ನಿಟ್ಟು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ಯಾಕೆ ಅಂತ ಹೇಳಿದ್ರೆ, ಕಳೆದ 15-20 ವರ್ಷಗಳಿಂದ ಹೊರಗುತ್ತಿಗೆ ನೌಕರರು ಹಗಲು ರಾತ್ರಿ ಕೆಲಸ ಮಾಡ್ತಾಯಿದ್ದಾರೆ. ತಮ್ಮ ಮನೆ ಮಠ ಎಲ್ಲವನ್ನು ಬಿಟ್ಟು ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಈ ಹೊರಗುತ್ತಿಗೆ ನೌಕರಿಗೆ ಕನಿಷ್ಠ ಸರ್ಕಾರ ಕೊಡಬೇಕಾದಂಥ ಸೌಲಭ್ಯಗಳನ್ನು ಕೊಡದೇ ಇವ್ರನ್ನ ಒಂಥರ ಹೊರಗುತ್ತಿಗೆ ಪದ್ಧತಿ ಮೂಲಕ ಜೀತ ಪದ್ಧತಿ ಮೂಲಕ ಇವ್ರನ್ನೆಲ್ಲರೂ ಕೂಡ ದುಡಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಇವರೆಲ್ಲರೂ ಕೂಡ ಜೀತ ವಿಮುಕ್ತಿ ಮಾಡಿ ಎಲ್ರಿಗೂ ಕೂಡ ನ್ಯಾಯವಾಗಿ ಸಿಗಬೇಕಾದಂಥ ಸರ್ಕಾರದಿಂದ ಸಿಗಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು. ಕಳೆದ 10-15 ವರ್ಷಗಳಿಂದ ಇವತ್ತಲ್ಲ ನಾಳೆ ನಮ್ಗೆ ಒಳ್ಳೆಯದಾಗುತ್ತೆ, ನಾವು ಮುಂದೆ ಒಳ್ಳೆ ನೆಮ್ಮದಿಯಿಂದ ಜೀವನ ಮಾಡ್ಬೋದು, ನಮ್ಮ ಮಕ್ಕಳನ್ನ ಓದಿಸ್ಬೋದು, ನಮ್ಮ ಕುಟುಂಬ ಸಾಕ್ಬೋದು ಅಂತೇಳಿ ಹಗಲು ರಾತ್ರಿ ತಮ್ಮ ಕುಟುಂಬವನ್ನು ಬಿಟ್ಟು, ತಮ್ಮ ಮಕ್ಕಳನ್ನು ಬಿಟ್ಟು ಹಾಸ್ಟೆಲ್ಗಳಲ್ಲಿರುವಂಥ ಮಕ್ಕಳಿಗೋಸ್ಕರ ಹಗಲು ರಾತ್ರಿ ಕೆಲಸ ಮಾಡುವಂಥ ಈ ಹೊರಗುತ್ತಿಗೆ ನೌಕರ ಬಗ್ಗೆ ಜಿಲ್ಲಾಡಳಿತ ಕಾಳಜಿ ವಹಿಸ್ತಿಲ್ಲ. ಅದೇ ರೀತಿ ರಾಜ್ಯ ಸರ್ಕಾರನೂ ಕೂಡ ಕಾಳಜಿ ವಹಿಸ್ತಾ ಇಲ್ಲ. ನಾವು ಇವತ್ತು ಈ ಜಿಲ್ಲಾಡಳಿತ ಮೂಲಕ ಎಚ್ಚರಿಕೆಯನ್ನು ಕೊಡಲಿಕ್ಕೆ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯನವ್ರಿಗಿರ್ಬೋದು, ಶಿವರಾಜ್ ತಂಗಡಿಗೆಯವ್ರಿಗಿರ್ಬೋದು, SC ಮಾದೇವಪ್ಪರಿಗಿರ್ಬೋದು, ಜಮೀರ್ ಅಹಮದ್ರವ್ರಿಗಿರ್ಬೋದು, ಟೋಟಲಿ ಇಡೀ ರಾಜ್ಯ ಸರ್ಕಾರಕ್ಕೆ ನಾವು ಇವತ್ತು ಈ ಜಿಲ್ಲಾಡಳಿತ ಮೂಲಕ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. ನಮ್ಮ ಸಮಸ್ಯೆಗಳನ್ನು ನೀವೇನಾದರೂ ಇತ್ಯರ್ಥ ಪಡಿಸ್ಲಿಲ್ಲ ಅಂತ ಹೇಳಿದ್ರೆ ಮುಂದೆ ಬರುವಂಥ ಬಡ್ಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ನಿಮ್ಮ ಸರ್ಕಾರದ ವಿರುದ್ಧ ಅನಿರ್ದಿಷ್ಟ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಹಾಗಾಗಿ ತಕ್ಷಣ ಈ ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಗಳು ಬೀದರ್ ಮಾದರಿನಲ್ಲಿ ಸೊಸೈಟಿಯನ್ನು ಮಾಡಿ ನಮ್ಮ ಹೊರಗುತ್ತಿಗೆ ನೌಕರಿಗೆ ನೇರವಾಗಿ ಇಲಾಖೆಯಿಂದ ವೇತನ ಕೊಡಬೇಕು. ಹಾಗೆಯೇ ಗುತ್ತಿಗೆದಾರರಿಂದ ಆಗ್ತಿರುವಂಥ ಶೋಷಣೆ ತಪ್ಪಿಸಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಡಿಸ್ಬೇಕು ಅಂತೇಳಿ ಈ ಜಿಲ್ಲಾಡಳಿತ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಬಯಸ್ತೇನೆ. ತಮ್ಮ ಮಾಧ್ಯಮದ ಮೂಲಕ ನಾನು ಹೇಳೋಕ್ಕಿಷ್ಟೇ, ನಮ್ಮ ಹೊರಗುತ್ತಿಗೆ ನೌಕರಿಗೆ ಸಿಗಬೇಕಾದಂಥ ಬಾಕಿ ಸಂಬಳ ಇರ್ಬೋದು, ವಾರಕ್ಕೊಂದು ರಜೆ ಇರ್ಬೋದು, ಕಾರ್ಮಿಕ ಕಾನೂನು ಕಾಯ್ದೆಗಳ ಪ್ರಕಾರ ಏನೆಲ್ಲ ಸೌಲಭ್ಯಗಳು ಸಿಗಬೇಕೋ ಆ ಸೌಲಭ್ಯಗಳನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿರುವಂಥ ಹೊರಗುತ್ತಿಗೆ ಸಿಬ್ಬಂದಿಗಳಿಗೆ ತಮ್ಮ ಮಾಧ್ಯಮದ ಮೂಲಕ ಎಚ್ಚರಿಕೆಯನ್ನು ಕೊಟ್ಟು ಜಿಲ್ಲಾಡಳಿತಕ್ಕೆ ಆ ಸೌಲಭ್ಯಗಳನ್ನು ಕೊಡಿಸ್ಬೇಕು ಅಂತೇಳಿ ತಮ್ಮ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ತೇನೆ. ವಾರಕ್ಕೊಂದು ರಜೆ ಕೊಡಲೇಬೇಕು.
ಹಾಸ್ಟೆಲ್ ನೌಕರ ಹೋರಾಟಕ್ಕೆ ಜಯವಾಗಲಿ. ಹೊರಗುತ್ತಿಗೆಯನ್ನು ರದ್ದು ಮಾಡಿ ಹೊರಗುತ್ತಿಗೆಯನ್ನು ರದ್ದು ಮಾಡಿ ಇಲಾಖೆಯಿಂದಲೇ ನೇರವಾಗಿ ಸಂಬಳ ಕೊಡಲೇಬೇಕು. ಉದ್ಯೋಗ ಭದ್ರತೆ ನೀಡಲೇಬೇಕು. ಸಮಯ ನಿಗದಿಯಾಗಲೇಬೇಕು. ಕೆಲಸದ ಸಮಯ ನಿಗದಿಯಾಗಲೇಬೇಕು. ಬೀದರ್ ಮಾದರಿಯಲ್ಲಿ ಸೊಸೈಟಿ ಮಾಡಲೇಬೇಕು. ಬೀದರ್ ಮಾದರಿಯಲ್ಲಿ ಸೊಸೈಟಿ ಮಾಡಲೇಬೇಕು. ESIPF ಕಟ್ಟಿಸಿದ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಹೋರಾಟ ಎತ್ತಕ್ಕಾಗಿ ಹೋರಾಟ. ಏನೇ ಬರಲಿ ಏನೇ ಬರಲಿ ಎಲ್ಲಿಯವರೆಗೆ ಹೋರಾಟ. ಎಲ್ಲಿಯವರೆಗೆ ಹೋರಾಟ. ಎತ್ತಕ್ಕಾಗಿ ಹೋರಾಟ. ಗರಿಷ್ಠ ವೇತನ 31,000 ಕೊಡಲೇಬೇಕು. ಗರಿಷ್ಠ ವೇತನ 31,000 ಕೊಡಲೇಬೇಕು. ಗರಿಷ್ಠ ವೇತನ 31,000 ಕೊಡಲೇಬೇಕು. ವಾರಕ್ಕೊಂದು ರಜೆ ಕೊಡಲೇಬೇಕು. ಕೆಲಸದ ಸಮಯ ನಿಗದಿಯಾಗಲೇಬೇಕು. ಬೀದರ್ ಮಾದರಿಯಲ್ಲಿ ಸೊಸೈಟಿ ಮಾಡಲೇಬೇಕು. ಬೀದರ್ ಮಾದರಿಯಲ್ಲಿ ಸೊಸೈಟಿ ಮಾಡಲೇಬೇಕು. ಪ್ರತಿ ತಿಂಗಳು 5ನೇ ತಾರೀಕು ಸಂಬಳ ಕೊಡಲೇಬೇಕು. ESIPF ಕಟ್ಟಿದ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಹಾಸ್ಟೆಲ್ ನೌಕರ ಬಗ್ಗೆ ಕಾಳಜಿ ಇಲ್ಲದ ಜಿಲ್ಲಾಡಳಿತಕ್ಕೆ ಹೇಳಿ ಧಿಕ್ಕಾರ. ಹಾಸ್ಟೆಲ್ ನೌಕರ ಬಗ್ಗೆ ಕಾಳಜಿಯಿಂದ ರಾಜ್ಯ ಸರ್ಕಾರ ಕೇಳಿ ಧಿಕ್ಕಾರ. ಎತ್ತಕ್ಕಾಗಿ ಹೋರಾಟ. ಎತ್ತಕ್ಕಾಗಿ ಹೋರಾಟ. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲೆ ಹೊರಗುತ್ತಿಗೆ ನೌಕರರ ಸಂಘದ ಪ್ರತಿಭಟನೆಯನ್ನು ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಇವತ್ತು ಆರಂಭ ಮಾಡಿದ್ದಾರೆ. ಆತ್ಮೀಯ ಎಲ್ಲ ನನ್ನ ಹೊರಗುತ್ತಿಗೆ ನೌಕರರೇ ಹಾಗೂ ಅಕ್ಕ ತಂಗಿಯರೇ, ಎಲ್ಲ ಮಹಿಳಾ ಮುಖಂಡರೇ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಜಿಲ್ಲಾ ಪ್ರಧಾನ ಸಂಚಾಲಕರಾಗಿರ್ತಕ್ಕಂಥ ನನ್ನ ಆತ್ಮೀಯರಾದ TH ಹಾಲೇಶಪ್ಪನವರೇ, ನಮ್ಮ ವಕೀಲರು ಆದ ಧನಂಜಯ್ ಸರ್ ಅವರೇ, ಹನುಮೇಗೌಡರವರೇ ಹಾಗೂ ಇತರ ಎಲ್ಲ ಸಂಘದ ಮುಖಂಡರುಗಳೇ, ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಈ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದೆ. ಶಾಲಾ ಶಿಕ್ಷಕರಿಂದ ಹಿಡಿದು ಖಾಸಗಿ ಮಾಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಸಹ ಮಾಡ್ತಾ ಇದ್ದಾವೆ. ಹೊರಗುತ್ತಿಗೆ ನೌಕರರು ಅಂದರೆ ಏನು ಮೊದಲು ಇದು ಜನರಿಗೆ ಗೊತ್ತಾಗಬೇಕು. ಸರ್ಕಾರಿ ನೌಕರರು ಅಂದರೆ ಯಾರು? ಇವತ್ತು ಒಬ್ಬ ಸರ್ಕಾರಿ ನೌಕರ ಏನು ಕೆಲಸ ಮಾಡ್ತಾರೆ ಸ್ವಾಮಿ? ಬೆಳಗ್ಗೆ 10:30 ಬರ್ತಾರೆ, 11 ಗಂಟೆ ಅಲ್ಲಿ 11:30 12 ಗಂಟೆ ಕಾಫಿ ಕುಡಿಯೋಕೆ ಹೋಗ್ತಾರೆ. 1 ಗಂಟೆ ಅಲ್ಲಿ ಆ ಕಡೆ ಈ ಕಡೆ ತಿರುಗಾಡ್ಕೊಂಡು ಬಂದ್ಬಿಡ್ತಾರೆ. ನಂತರದಲ್ಲಿ ಮತ್ತೆ ಮಧ್ಯಾಹ್ನ ಅಲ್ಲಿ 2 ಗಂಟೆಗೆ ಊಟ, ಮತ್ತೆ ಬರೋದು 3-3:30ಗೆ. ಯಾವುದೇ ಕಚೇರಿಗೆ ಹೋಗಲಿ, ಯಾವುದೇ ಆಫೀಸ್ಗೆ ಹೋಗಲಿ, ನಂತರ 5-5:15 ಹೋಗ್ಬಿಡ್ತಾರೆ. ಈ ಗುತ್ತಿಗೆ ನೌಕರರು ಹಂಗಲ್ಲ. ಬೆಳಗ್ಗೆ 9:00 ಬರಬೇಕು, ಸಂಜೆ 6 ಗಂಟೆ ಆದರೂ ಆಫೀಸ್ನಾಗೆ ಇರಬೇಕು. ಹೆಣ್ಣು ಮಕ್ಕಳು ಹೇಳ್ತಾ ಇದ್ದಾರೆ, ಕೇಳಿ. ಮೊದಲೆಲ್ಲ ಸರ್ಕಾರದ ಮೂಲಕನೇ ದಿನಗೂಲಿ ನೌಕರರು ಅಂತ ನೇಮಕ ಮಾಡ್ಕೊಳ್ಳೋರು. ಒಬ್ಬ ದಿನಗೂಲಿ ನೌಕರ 100 ದಿವಸ ಕೆಲಸ ಮಾಡಿದ್ರೆ ಆತನಿಗೆ ಪರ್ಮನೆಂಟ್ ಮಾಡ್ಕೋಬೇಕು ಅಂತ ಕಾನೂನಿದೆ. ವಾರಕ್ಕೊಂದು ರಜೆ ಕೊಡಲೇಬೇಕು. ಸೇವಾ ಭದ್ರತೆ ಬೇಕೇ ಬೇಕು. ಕೆಲಸದ ಸಮಯ ನಿಗದಿ ಆಗಲೇಬೇಕು.
ಆತ ಮಾಡುವಂಥ ಸಂದರ್ಭದಲ್ಲಿ ಕೂಡ ನಮಗೆ ನಿಮಗೊಂದು ಸಭೆ ನಡೆಯುತ್ತಿಲ್ಲ. ಏನಿಲ್ಲ, ಇವ್ರಿಗೆ ಸರಿಯಾಗಿ ಉಪಯೋಗ ಸಲ್ಲ ಕೊಡ್ತಾರೆ. 3-4 ತಿಂಗಳು PF ಕೊಡ್ತಿರ್ತಾರೆ ಮತ್ತು ಇವ್ರಿಗೆ ESI ಕಾರ್ಡ್ ಕೊಡ್ತಿದ್ದಾರೆ. ಆದರೆ ಇವ್ರಿಗೆ ESI ಏನು ಇರುತ್ತೆ ಇವತ್ತು ಪ್ರಮುಖ ಬೇಡಿಕೆಗಳು ಮತ್ತು ಕೆಲವು ಇನ್ನೊಂದಾಗುತ್ತಿರುತ್ತೆ. ಕೆಲವು ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತಿದ್ದಾರೆ. ಓದ್ಬೋದು. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಸಾಲ ವರ್ಗದ ನೌಕರರ ಸಂಘ ಬೆಂಗಳೂರು, ಶಿವಮೊಗ್ಗ ಜಿಲ್ಲೆ ಸಮಿತಿ ಶಿವಮೊಗ್ಗ ದಿನಾಂಕ 6/1/2025 ರವರಿಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ರವರು, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು ಇವರ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳು DC ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಬಿಸಿಯ ಹಾಸ್ಟೆಲ್ ಹಾಗೂ ವಸತಿ ಶಾಲಾ ಕಾಲೇಜುಗಳ ಹೊರಗುತ್ತಿಗೆ ಸಿಬ್ಬಂದಿಗಳು ತಮ್ಮ ಕಚೇರಿ ಮುಂದೆ ಹೋರಾಟ ಮಾಡಿ ಸಲ್ಲಿಸುತ್ತಿರುವ ಮನವಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಪರಿಷ್ಠ ವರ್ಗಗಳ ಕಲ್ಯಾಣ ಇಲಾಖೆ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಲ್ಲಿ ಕಳೆದ 15-20 ವರ್ಷಗಳಿಂದ ಕಡಿಮೆ ಸಂಬಳಕ್ಕೆ ವಸತಿ ನಿಲಯ ಶಾಲಾ ಕಾಲೇಜುಗಳಿಗೆ ಕೆಲಸ ಮಾಡುತ್ತಿರುವ ಅಡುಗೆಯವರು, ಅಡುಗೆ ಸಹಾಯಕರು, ಸ್ವಚ್ಛತಾಗಾರರು, ಕಾವಲುಗಾರರು, ಡಿ ಗ್ರೂಪ್ ಅಟೆಂಡರ್, ಕಂಪ್ಯೂಟರ್ ಆಪರೇಟರ್, ಡಾಟಾ ಎಂಟ್ರಿ ಆಪರೇಟರ್ಗಳು, ಹೊರಗುತ್ತಿಗೆ ಶಿಕ್ಷಕರು, ದಿನಗೂಲಿ ನೌಕರರು ಯಾವುದೇ ಭದ್ರತೆ ಇಲ್ಲದೆ ನಿರಂತರವಾಗಿ ಕೆಲಸ ಮಾಡುತ್ತಾ ಬಂದಿರುತ್ತಾರೆ. ಗುತ್ತಿಗೆದಾರರು, ವಾರ್ಡನ್ರವರು, ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹೊರಗುತ್ತಿಗೆ ಸಿಬ್ಬಂದಿಗಳನ್ನು ಶೋಷಣೆ ಮಾಡುತ್ತಿದ್ದಾರೆ. ಹಾಗಾಗಿ ತಮ್ಮ ಕಚೇರಿ ಎದುರು ಹೋರಾಟ ಮಾಡಿ ಮನವಿ ಸಲ್ಲಿಸಿದ್ದು ಕೆಲವು ಸಮಸ್ಯೆಗಳನ್ನು ಚರ್ಚೆ ಮಾಡುವ ಸಮಯ ದಿನಾಂಕವನ್ನು ನಿಗದಿ ಮಾಡಬೇಕಾಗಿ ಬೇಡಿಕೆಗಳು. ತಿಂಗಳಿಗೆ ಕನಿಷ್ಠ ವೇತನ ಮಾಸಿಕ 31,000 ಕೊಡಬೇಕು. ನೇರವಾಗಿ ಇಲಾಖೆಯಿಂದಲೇ ವೇತನ ಕೊಡಬೇಕು. ನಿವೃತ್ತಿವರೆಗೆ ಸೇವಾ ಭದ್ರತೆ ಕೊಡಬೇಕು. ಕಾರ್ಮಿಕ ಕಾನೂನು ಪ್ರಕಾರ ವಾರಕ್ಕೆ ಕಡ್ಡಾಯವಾಗಿ ವಾರಕ್ಕೊಂದು ರಜೆ ಕೊಡಬೇಕು. ಕೆಲಸದ ಸಮಯ ನಿಗದಿಯಾಗಬೇಕು. ಬೀದರ್ ಜಿಲ್ಲೆಯ ಮಾದರಿಯಲ್ಲಿ ಜಿಲ್ಲಾ ಕಾರ್ಮಿಕ ಸೇವೆಗಳ ವಿರುದ್ಧ ಸಹಕಾರ ಸಂಘ ನಿಯಮವನ್ನು ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ವಿಸ್ತರಿಸಬೇಕು. ಗುತ್ತಿಗೆದಾರರು ಸಂಬಳದ ಚೀಟಿ, ನೇಮಕಾತಿ ಆದೇಶ ಪತ್ರ, ID ಕಾರ್ಡ್, ಸರ್ವಿಸ್ ಸರ್ಟಿಫಿಕೇಟ್, ESI ಮತ್ತು PF ಹಣ ತುಂಬಿದ ರಸೀದಿ ಕೊಡಬೇಕು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಿಬ್ಬಂದಿಗಳ ಸಂಖ್ಯೆ ಕಡಿತ ಮಾಡಿರುವ ಆದೇಶ ರದ್ದಾಗಬೇಕು. 50 ವಿದ್ಯಾರ್ಥಿಗಳಿಗೆ 3 ಜನ ಸಿಬ್ಬಂದಿಯಂತೆ ಇಂದಿನ ಪದ್ಧತಿ ಮುಂದುವರಿಸಬೇಕು. ಪ್ರತಿ ತಿಂಗಳು 5ನೇ ತಾರೀಕು ಸಂಬಳ ಕೊಡಬೇಕು. ಬಾಕಿ ಇರುವ ಸಂಬಳವನ್ನು ತಕ್ಷಣ ಪಾವತಿ ಮಾಡಬೇಕು. 10 ವರ್ಷ ಸೇವೆ ಸಲ್ಲಿಸಿರುವ ಹೊರಗುತ್ತಿಗೆ ಸಿಬ್ಬಂದಿಗಳನ್ನು ದಿನಗೂಲಿ ನೌಕರ ಕ್ಷೇಮಾಭಿವೃದ್ಧಿ ಅಧಿನಿಯಮದ ಅಡಿಯಲ್ಲಿ ಎಲ್ಲರನ್ನೂ ತರಬೇಕು. BCM ಇಲಾಖೆಯಲ್ಲಿ ಕೆಲಸ ಕಳೆದುಕೊಂಡರೂ ಹೊರಗುತ್ತಿಗೆ ಸಿಬ್ಬಂದಿಗಳು ಮತ್ತೆ ಮರುನೇಮಕ ಮಾಡಿಕೊಳ್ಳಬೇಕು. ಹೊಸದಾಗಿ ಪ್ರಾರಂಭ ಮಾಡುವ ಹಾಸ್ಟೆಲ್ಗಳಿಗೆ ಕಡ್ಡಾಯವಾಗಿ ಕೆಲಸಕ್ಕೆ ತೆಗೆದುಕೊಳ್ಳಬೇಕು. ಅಡುಗೆಯವರು, ಅಡುಗೆ ಸಹಾಯಕರು, ಸ್ವಚ್ಛತಾಗಾರರಿಂದ ಶೌಚಾಲಯ ಸ್ವಚ್ಛ ಮಾಡಿಸಬಾರದು. ವಸತಿ ನಿಲಯ ಮತ್ತು ಹಾಸ್ಟೆಲ್ಗಳಿಗೆ ವಾರ್ಡನ್ರವರು ಮಕ್ಕಳ ಅಡುಗೆಗೆ ಅಗತ್ಯವಾಗಿ ಬೇಕಾದ ಗುಣಮಟ್ಟದ ಆಹಾರ ಸಾಮಗ್ರಿಗಳನ್ನು ಸರಿಯಾದ ಪ್ರಮಾಣದಲ್ಲಿ ತಂದುಕೊಡಬೇಕು. ನಿವೃತ್ತಿ ನಂತರ ಜೀವನ ನಿರ್ವಹಣೆಗೆ 10 ಲಕ್ಷ ಪರಿಹಾರ ಕೊಡಬೇಕು. ಈ ಮೇಲ್ಕಂಡ ಬೇಡಿಕೆಗಳನ್ನು ಚರ್ಚಿಸಲು ತಮ್ಮ ಅಧ್ಯಕ್ಷತೆಯಲ್ಲಿ ಇಲಾಖೆಯ ಅಧಿಕಾರಿಗಳು ಒಳಗೊಂಡ ಸಂಘದ ಮುಖಂಡರ ಸಭೆಯನ್ನು ಕರೆಯಬೇಕಾಗಿ ಮನವಿ ಸರ್. ಇದಿಷ್ಟು ಸರ್. ಇದರಲ್ಲಿ ನಿಮಗೆ ಬರುವಂಥ ಮನವಿ ಸರ್. ಉಳಿದವು ಸರ್ಕಾರಕ್ಕೆ ಶಿಫಾರಸು ಮಾಡುವಂಥವು. ನಿಮಗೆ ಸರ್ ಈಗ ಕಾರ್ಮಿಕ ಕಾನೂನು ಪ್ರಕಾರ ಇವಾಗ ವಾರಕ್ಕೊಂದು ರಜೆ ಕೊಡ್ತಾನೆ ಇಲ್ಲ. ಹೌದಪ್ಪ, ಮಾತಾಡ್ತೀನಿ ಅದು. ಮತ್ತೆ ಕೆಲಸ ಸಮಯ ಇವರು ಬೆಳಿಗ್ಗೆ 5 ಗಂಟೆಗೆ ಹೋದ್ರೆ ಸರ್ ರಾತ್ರಿ 9 ಗಂಟೆಗೆ ಹಾಂ ಸರ್. ಹಾಂ ಸರ್, ಅದ್ರ ಮೀಟಿಂಗ್ ಒಂದು ಡೇಟ್ ಆಯ್ತು, ಅದು ಮಾಡೋಣ. ಯಾವಾಗ ಮಾಡೋದು? ಆಯ್ತು ಸರ್. ನಿಮ್ಮ ಟೈಮ್ ಲಭ್ಯ ನೋಡ್ಕೊಂಡೆ ಕೊಡಿ ಸರ್. ನೀವು ಬಿಡುವಿದ್ದಾಗ ನಿಮ್ಮದೇ ಟೈಮ್ ಲಭ್ಯ ನೋಡ್ಕೊಂಡು ಕೊಡಿ. ಏಕೆಂದರೆ ಬೀದರ್ ಮಾದರಿ ಸೊಸೈಟಿ ಮಾಡಬೇಕು ಅಂತೇಳಿ ಸರ್ಕಾರನೇ ತೀರ್ಮಾನ ಮಾಡಿದೆ. ಹಾಂ ಸರಿ ಸರ್, ಓಕೆ ಸರ್. ಹಾಂ ಸರ್, ಸರಿ ಸರ್. ಸರ್ ಲಾಸ್ಟ್ ಇವರೆಗೂ ಹೇಳ್ತೀರಿ, ಕಾಲ್ ಮಾಡ್ತೀನಿ, ಕೊಡಿ ಕೊಡ ತಗೊಳ್ಳಿ. ನಾವು ಕೂಲಿ ಮಾಡೋರು ನೋಡ್ರಿ, ಪರ್ಮನೆಂಟ್ ಕೆಲಸದವರಿಗೆ 50,000ದಿಂದ 1 ಲಕ್ಷ ತನಕ ಸಂಬಳ ಇದೆ. ನಿಮ್ಮ ಸಂಬಳ ಕೇಳೋಕ್ಕೆ ನಾವು ಯಾರು? ನಾವು ಬಂದಿರೋದು ಕೂಲಿ ಮಾಡೋಕ್ಕೆ. ನಮಗೇನಂದರೆ ಕೂಲಿ ಸಾಕಾಗ್ತಿಲ್ಲ, ಬಡವರಿದ್ದೀವಿ, ನಮಗೆ ಕೂಲಿ ಸಾಕಾಗ್ತಿಲ್ಲ. ಒಂದು ಸ್ವಲ್ಪ ಹಾಕಿ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಸರ್ಕಾರನ ಕೊಡು, ಆಫೀಸ್ ಕೊಡು, ನಿನ್ನ ಪದವಿ ನನಗೆ ಕೊಡು ಅಂತ ನಾವು ಕೇಳಿಲ್ಲ. ನಮಗೆ ಬೇಡಕ್ಕೂ ಬೇಡ. ನಾವು ಮಾಡೋ ಕೆಲಸಕ್ಕೆ ನಮಗೆ ಒಂದು ನ್ಯಾಯವಾಗಿ ಒಂದು ಕೂಲಿ ಹಾಕ್ಕೊಟ್ರೆ ನಮಗೂ ಗಂಡ ಮಕ್ಕಳು ಇದ್ದಾರೆ, ನಮಗೂ ಬದುಕಿದೆ. ಕಾಲ ಪೂರ್ತಿ ನಾವು ಬಡವರಾಗೆ ಹೀಗೆ ಬಾಳಿ ಬದುಕಿ ಸತ್ತೋಗ್ತೀವಿ. ಅದರಲ್ಲಿ ಏನೋ ಒಂಚೂರು ಕೂಲಿ ಹಾಕಿ ಕೊಡಿ ಸಾರ್, ಕೂಲಿ ಹಾಕಿ ಕೊಡಿ ಮೇಡಮ್, ಕೂಲಿ ಹಾಕಿ ಕೊಡಿ ಸ್ವಾಮಿಗಳ ಅಂತ ಬಂದು ಗೋಗರಿತ ಇದೀಗೋಸ್ಕರ ಬೇರೆ ಯಾವುದಕ್ಕೂ ಘೋಷಣೆಗೆ ನಾವು ಬಂದಿಲ್ಲ ಇಲ್ಲಿ.
ನಮಗೆ ಕೊಡೋ ಅಂಥದ್ದನ್ನು ಕೊಡಿ. ಪಿ ಎಫ್ ಕಟ್ಟಾಗ್ತಿದೆ, ಇ ಎಸ್ ಸಿ ಕಟ್ಟಾಗ್ತಿದೆ, ಸರಿ ಆಯಿತು. ವಾರ್ಡನ್ಗಳು ಹೇಳೋ ಅಂಥ ಕೆಲಸ ಪ್ರತಿಯೊಂದು ಮಾಡ್ತಾಯಿದ್ದೀವಿ. ಹಾಸ್ಟೆಲಲ್ಲಿ ಅಪಾಯಿಂಟ್ನವ್ರು ಮಾಡ್ತಾರೋ ಇಲ್ವೋ ಅದಕ್ಕಿಂತ ಹೆಚ್ಚಿನ ಸಂಖ್ಯೆತೆಲ್ಲ ನಾವು ಮಾಡ್ತಾಯಿದ್ದೀವಿ. ರಾತ್ರಿ ಹಗಲು ಸತತವಾಗಿ ದುಡಿತಾ ಇದ್ದೀವಿ. ಗಂಡ ಮಕ್ಕಳನ್ನ ಯಾರು ಕ್ಯಾರ್ ಮಾಡದೆ ಫೋನ್ ಹೊಡೆದ್ರೆ ತಕ್ಷಣ ಸರ್ ಮೇಡಮ್ ಬರ್ತೀವಿ, ಸಾರ್ ಬರ್ತೀವಿ, ಮೇಡಮ್ ಬರ್ತೀವಿ, ಸಾರ್ ಬರ್ತೀವಿ ಅಂತ ಹೋಗ್ತೀವಿ. ಆ ನಿಯತ್ತಿಗೆ ನಮಗೆ ಒಂಚೂರು ಡಿ ಸಿ ಸಾಹೇಬರು, ಈ ಸರ್ಕಾರ ಎಲ್ಲ ಸೇರಿ ನಮ್ಮಂಥ ಬಡವರಿಗೆ ಒಂದು ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ 1,000 ರೂಪಾಯಿ ಕೂಲಿ ಮಾಡಿಕೊಡು ಅಂತ ಬಂದು ಬೇಡಿಕೆ ನಿಂತಿದ್ದೀವಿ. ಬೇರೆ ಯಾವುದಕ್ಕೂ ಯಾವ ಬೇಡಿಕೆಗೂ ಬಂದಿಲ್ಲ. ನಾವು ಬೇರೆಯೊಬ್ಬರ ಬಗ್ಗೆ ಕಂಪೇರ್ ಮಾಡಿ ಮಾತಾಡೋವಂಥದ್ದು ನಮಗೇನಿಲ್ಲ ಸರ್. ನಾವು ಮಾಡ್ತಾಯಿದ್ದೀವಿ, ಇಷ್ಟು ವರ್ಷ ಮಾಡ್ಕೊಂಡಿದ್ದೀವಿ, 15 ವರ್ಷ 20 ವರ್ಷ ತನಕ ಸರ್ವಿಸ್ ಮಾಡಿದ್ದೀವಿ. ನಾವು ಮಾಡಿದ್ದೀವಿ ಅಂತ ದಬ್ಬಾಳಿಕೆ ಮಾಡ್ತಾ ಇಲ್ಲ, ಪರ್ಮೆಂಟ್ ಮಾಡು ಅಂತಲೂ ಹೇಳ್ತಾ ಇಲ್ಲ. ಕೊಡ್ತಾ ಇರ್ತಕ್ಕಂಥ ವೇತನದಲ್ಲಿ ಜಾಸ್ತಿ ಸ್ವಲ್ಪ ಹಾಕ್ಕೊಡಿ. ಸಾಕಾಗ್ತಿಲ್ಲ, ಹೊಟ್ಟೆ ಬಟ್ಟೆಗೆ ಸಾಕಾಗ್ತಿಲ್ಲ, ಮಕ್ಕಳು ಮರಿನ ಸಾಕಾಗ್ತಾ ಇಲ್ಲ ಅಂತ ನಿಮ್ಮ ಹತ್ರ ಬಂದು ಬೇಡಿಕೆಗೆ ಬಂದು ನಿಂತಿದ್ದೀವಿ. ದಯಮಾಡಿ ನಮ್ಮ ಬೇಡಿಕೆಗಳನ್ನೆಲ್ಲ ಈಡೇರಿಸ್ಕೊಡ್ಬೇಕು. ದೊಡ್ಡ ಅಧಿಕಾರಿಗಳು ಕೂಡ ಸಹ ನಮ್ಮಂಥ ಬಡವ್ರನ್ನ ನಮ್ಮ ಕಷ್ಟಗಳನ್ನ ಬಗೆಹರಿಸ್ಕೊಟ್ಟು ಅವ್ರು ಮೇಲಕ್ಕೆ ಹೋಗಬೇಕು ಅಂತ ನಾವು ಬೇಡ್ಕೊತಾ ಇದ್ದೀವಿ. ದಯಮಾಡಿ ಡಿ ಸಿ ಸಾಹೇಬರು ಇತರೆ ಸರ್ಕಾರದಲ್ಲಿ ಇರ್ತಕ್ಕಂಥ ಎಲ್ಲ ಸಹಕಾರಗಳು ನಮ್ಮಂಥ ಬಡವರಿಗೆ ಸಹಕರಿಸಬೇಕು ಅಂತ ನಿಮ್ಮೆಲ್ಲ ಪ್ರಾರ್ಥನೆಯಿಂದ ಕೇಳ್ಕೊತಾ ಇದ್ದೀನಿ. ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೇಡ, ಒಂದು ದಿನಕ್ಕೆ 2,000 ಕೊಡು ಅಂತ ಕೇಳ್ತಾ ಇಲ್ಲ. ಕೇವಲ 1,000, 31 ದಿವಸಕ್ಕೆ ಒಂದು 31,000 ರೂಪಾಯಿ ದುಡ್ಡು ಕೊಡ್ರಿ. ನಮಗೂ ಗಂಡ ಮಕ್ಕಳು ಇರ್ತಾರೆ, ಹೊರಗಡೆ ಒಳ್ಳೇದು ಕೆಟ್ಟದಿರುತ್ತೆ, ಫಂಕ್ಷನ್ ಇರುತ್ತೆ, ಅಮ್ಮ ಸಾಯ್ತಾಳೆ, ಅಪ್ಪ ಸಾಯ್ತಾನೆ, ಸತ್ರ ತಿಥಿಗೆ ಸಾಲ ಮಾಡಿಬಿಡ್ತೀವಿ. ಸಾಲ ಕಟ್ಟೋಕ್ಕಾಗ್ತಾ ಇಲ್ಲ. ಈ ಕೊಡೋ ಸಂಬಳದಲ್ಲಿ ನಮಗೆ ಸಾಕಾಗ್ತಿಲ್ಲ ಅಂತಲೇ ನಮ್ಮ ಕಷ್ಟದಲ್ಲಿಂದ ಬೇಡ್ಕೊತಾ ಇದ್ದೀವಿ. ಅದನ್ನು ಒಂದು ಮಾಡಿಕೊಟ್ರೆ ಇದಕ್ಕಿಂತ ಮೇಲೆ ಭಗವಂತನಿಗೆ ಇದಕ್ಕಿಂತ ಒಳ್ಳೆ ಕೆಲಸ ಯಾವುದೂ ಇಲ್ಲ. ದೊಡ್ಡ ಅಧಿಕಾರಿಗಳು ಮಾಡಿ ಅದೊಂದು ಪುಣ್ಯ ಕಟ್ಕೋಬೇಕು ಅಂತ ನಾವು ಬೇಡಿಕೆಯಲ್ಲಿ ಕೇಳ್ಕೊತಾ ಇದ್ದೀವಿ ಸರ್. ದಯಮಾಡಿ. ನನ್ನ ಹೆಸರು ಸುಜಾತ ಅಂತ.